ಇಷ್ಟು ದಿನ ವಿಶೇಷವಾಗಿ ಬೆಂಗಳೂರಿನಲ್ಲಿ ಮನೆ ಮಾಲೀಕರುಗಳು ಬಿರ್ರಿ ರೆಂಟ್ ಏರಿಸ್ಬಿಟ್ಟಿದ್ದಾರೆ. ಮನಸ್ಸಿಗೆ ಬಂದಂಗೆ ಡಿಪಾಸಿಟ್ ಅಮೌಂಟನ್ನು ತೆಗೆದುಕೊಂಡಿದ್ದಾರೆ. ಯಾರೊಬ್ಬ ವ್ಯಕ್ತಿ ಬೆಂಗಳೂರಿಗೆ ಬಂದು ತನ್ನ ಹೆಂಡತಿ ಮಕ್ಕಳ ಜೊತೆಗೆ ತಂದೆ ತಾಯಿಯನ್ನು ಸಹ ಇಲ್ಲಿ ಬೆಂಗಳೂರಲ್ಲಿ ಇಟ್ಕೊಂಡು ಚೆನ್ನಾಗಿ ನೋಡ್ಕೋಬೇಕು ಅನ್ನೋದು ಇಲ್ಲಿ ಅಸಾಧ್ಯದ ಮಾತಾಗ್ಬಿಟ್ಟಿತ್ತು. ಯಾಕಂದರೆ 2 BHK ಮನೆಗೆ 30ರಿಂದ 45 ಸಾವಿರ ರೂಪಾಯಿ ತನಕ ಬಾಡಿಗೆ ತಗೊಳ್ತಾರೆ. ದುಡಿದಿರೋ ದುಡ್ಡಲ್ಲಿ 30ರಿಂದ 40% ಬರೀ ಮನೆ ರೆಂಟ್ಗೆ ಹೋಗ್ತಾ ಇದೆ. ಇನ್ನು ಖರ್ಚಿಗೇನು ಮಾಡೋದು? ಮನೆ ಕಳಿಸೋದೆಷ್ಟು? ಎಲ್ಲನೂ ಲೆಕ್ಕ ಮಾಡಿದರೆ ಬೆಂಗಳೂರಿಗೆ ಬರಿಗೈಲಿ ಬಂದು ಬರಿಗೈಲಿ ವಾಪಸ್ ಊರಿಗೆ ಹೋಗೋ ಥರ ಆಗಿದೆ. ಈಗ ಸರ್ಕಾರ ಇಷ್ಟಾದರೂ ರೂಲ್ಸ್ ಮಾಡಿದೆಯಲ್ಲ, ಇದು ನಿಜಕ್ಕೂ ಒಳ್ಳೆಯದೇನೆ. ಆದರೆ ಇದಕ್ಕಿಂತ ಮುಖ್ಯವಾಗಿ ಮಾಡಬೇಕಾಗಿರೋದು ಇನ್ನೊಂದು ರೂಲ್ಸ್ ಇದೆ. ಈಗ ಮನೆ ರೆಂಟ್ಗಳನ್ನು ಓನರ್ಗಳೇ ಡಿಸೈಡ್ ಮಾಡ್ತಾ ಇದ್ದಾರೆ. ಎಕ್ಸಾಂಪಲ್ಲು, ಒಂದು ಕಡೆ 1 BHK ಮನೆ 5,000 ರೂಪಾಯಿ ರೆಂಟ್ ಇದ್ದರೆ ಇನ್ನೊಂದು ಕಡೆ 15,000 ರೂಪಾಯಿ ರೆಂಟ್ ಇರುತ್ತೆ. ಒಂದು ಕಡೆ 2 BHK ಮನೆಗೆ 25,000 ರೂಪಾಯಿ ಇದ್ದರೆ ಇನ್ನೊಂದು ಕಡೆ 35ರಿಂದ 40,000 ರೂಪಾಯಿ ತನಕನೂ ಇರುತ್ತೆ. ಹೀಗಾಗಿ ಈ ವಿಚಾರದಲ್ಲಿ ಒಂದು ನಿರ್ಧಾರ ಆಗಬೇಕು. ಸ್ಕ್ವೇರ್ ಫೀಟ್ ಲೆಕ್ಕದಲ್ಲಿ ಬಾಡಿಗೆ ನಿರ್ಧಾರ ಆಗಬೇಕು. ಇಷ್ಟು ಸ್ಕ್ವೇರ್ ಫೀಟ್ಗೆ ಇಷ್ಟು ರೆಂಟ್ ಅಂತ ಮೊದಲೇ ಡಿಸೈಡ್ ಆಗಿಬಿಡ್ಬೇಕು. ಇಲ್ಲಾಂದರೆ ಓನರ್ಗಳು ಮನಸ್ಸಿಗೆ ಬಂದಂಗೆ ರೆಂಟ್ ಹೇಳ್ತಾ ಹೋಗ್ತಾರೆ. ಆದ್ದರಿಂದ ಈ ರೆಂಟ್ ಅನ್ನೋದನ್ನು ಓನರ್ಗಳಲ್ಲ, ಸರ್ಕಾರನೇ ಡಿಸೈಡ್ ಮಾಡಬೇಕು. ಈಗ ಇಷ್ಟೆಲ್ಲ ನಿಯಮಗಳನ್ನು ಮಾಡಿ ಒಳ್ಳೆ ಹೆಜ್ಜೆ ಇಟ್ಟಿರುವಂಥ ಸರ್ಕಾರ ಇದೊಂದು ನಿಯಮವನ್ನು ಮಾಡಲೇಬೇಕು. ಇಲ್ಲಾಂದರೆ ಬಡವರು ಮತ್ತು ಮಧ್ಯಮ ವರ್ಗದವರು ಈ ಬೆಂಗಳೂರಿನಲ್ಲಿ ಬೀದಿಗೆ ಬರೋದಂತೂ ಪಕ್ಕ. ಸರ್ಕಾರ ಈ ಬಗ್ಗೆನೂ ಗಂಭೀರವಾಗಿ ಯೋಚನೆ ಮಾಡಬೇಕಾಗಿದೆ.